ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಖುಷಿ ಬರ್ತಡೆ. ಸೊ ಎಲ್ಲರೂ ಊರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಇವಳಿಗೆ ಬೆಳಗ್ಗೆನೆ ಹೇಳ್ದಂಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಡ್ರೆಸ್ ಎಲ್ಲ ಹಾಕಿ ಇದು ಮಾಡಿದಾಯಿತು. ಇವಾಗ ಪೂಜೆ ಎಲ್ಲ ಮಾಡಿದಾಯಿತು. ಸೋಮ ಮಾಡಿದ್ರಿ ಇವಾಗ ಪೂಜೆ, ಯಾಕಂದ್ರೆ ನನಗೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ ಇವಾಗ ಖುಷಿ ಮಗು ನಮಸ್ಕಾರ ಮಾಡಿಸಿದ್ದೆ ಅವ್ರ ಹತ್ರ. ಇವಾಗ ಹೊರಡ್ತಾ ಇದೀವಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನೇನಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೆಲ್ಲ ಆಗುತ್ತೆ ಅನ್ನೋದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ವಿಶ್ ಮಾಡಿರೋ ನಿಮ್ಮೆಲ್ಲರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಎಷ್ಟು ಜನ ಇಲ್ಲಿ ರಕ್ಷಿತ್ ಚಾನಲಲ್ಲಿ ಆಗಿರ್ಬೋದು, ನನ್ನ ಚಾನಲ್ನಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಜನ ವಿಶ್ ಮಾಡ್ತಾ ಇದ್ದೀರಾ. ಖುಷಿಮಾನ ಎಷ್ಟು ಇಷ್ಟಪಡ್ತೀರಾ, ಯಾಕೆಂದ್ರೆ ಅವಳು ಹುಟ್ಟದಾಗ್ಲಿಂದನೂ ನೀವು ನೋಡ್ತಾ ಬಂದಿರೋದು. ಅದರಿಂದ ನಿಮ್ಮೆಲ್ರಿಗೂ ನಿಮ್ಮನೆ ಮಗಳು ಥರನೇ ಪ್ರೀತಿ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತು. ನಿಮ್ಮೆಲ್ಲರ ಈ ಪ್ರೀತಿಗೆ ನಾವು ಸದಾ ಚಿರಋಣಿ ಆಗಿರ್ತೀವಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಇಂದಾನೆ ನನ್ನ ಮಗಳು ಇವತ್ತು ಇಷ್ಟು ಚೆನ್ನಾಗಿದ್ದಾಳೆ ಅಂತಾನೆ ಹೇಳ್ಬೋದು. ಒಂದು ವರ್ಷ ಹೇಗೆ ಕಂಪ್ಲೀಟ್ ಆಗಿತ್ತು ಅಂತಾನೆ ಗೊತ್ತಾಗಲಿಲ್ಲ. ಸೊ ಬನ್ನಿ, ಹೀಗೇನೆ ಅವಳಿಗೆ ದೇವರು, ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಹೀಗೆ ಸದಾಕಾಲ ಇರಲಿ. ಖುಷಿಯಾಗೆ ದೇವರ ಆಯಸ್ಸು, ಆರೋಗ್ಯ, ಬುದ್ಧಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಪರಮಾತ್ಮ ಕಾಪಾಡಲಿ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದನು ಹೀಗೇನೆ ಸದಾಕಾಲ ನಮ್ಮ ಫ್ಯಾಮಿಲಿ ಮೇಲೆ, ಖುಷಿಮಾ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಸೊ ರೆಡಿಯಾಗಿದ್ದಾಯ್ತು. ತಿಂಡಿ ರೊಟ್ಟಿ ಮತ್ತು ಚಟ್ನಿ ಮಾಡಿದೆ. ಸೋಮ್ಗೆ ತಿಂಡಿ ಬೇಗ ಕೊಟ್ಬಿಟ್ಟೆ. ಇವಾಗ ಟೈಮ್ 10 ಗಂಟೆ. ನಮ್ಮ ಜರ್ನಿ ಇವಾಗ ಶುರು ಮಾಡಬೇಕು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ವಿ, ಕಾರಲ್ಲೆಲ್ಲ ಇಟ್ಟಿದ್ದೀವಿ ಒಂದಷ್ಟು. ಇವಾಗ ಇನ್ನೊಂದಷ್ಟು ಲಗೇಜ್ ಎಲ್ಲ ತಗೊಂಡೋಗೋ ಇಡೋದಿದೆ. ಸೊ ಅದೆಲ್ಲ ಇಟ್ಬಿಟ್ಟು ಇವಾಗ ನೆಕ್ಸ್ಟ್ ಹೊರಡೋದೆ ಫ್ರೆಂಡ್ಸ್. ಸೊ ಬನ್ನಿ ಬ್ಲಾಗ್ ಶುರು ಮಾಡಿಬಿಡೋಣ. ಹುಟ್ಟುಹಬ್ಬದ ಶುಭಾಶಯಗಳು ಖುಷಿಮಾ. ಥ್ಯಾಂಕ್ ಯು ಪಪ್ಪಾ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಖುಷಿಮಾ, ಹ್ಯಾಪಿ ಬರ್ಡೇ ಖುಷಿಮಾ. ಹ್ಯಾಪಿ ಬರ್ಡೇ ಟು ಯು. ನನ್ನ ಮಗಳು ಫೇವ್ರೇಟ್ ಹೇಳ್ತೀನಿ, ಖುಷಿಯಮ್ಮ 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 ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ನಿನಗೆ ವಂದನೆ. ನನ್ನ ಮಗಳು ಫೇವ್ರೇಟ್ ಅದು. ಈಗ ಅಂತಾಳೆ. ಅದೇ ಬೇರೆ ಯಾವುದೇ ಹ್ಯಾಪಿ ಬರ್ತ್ಡೇ ಹೇಳಿದ್ರು ಅವಳು ಡ್ಯಾನ್ಸ್ ಆಡಲ್ಲ. ಈ ಸಾಂಗ್ ಹೇಳಿದ್ರೆ ಡ್ಯಾನ್ಸ್ ಆಡ್ತಾಳೆ. ಫಸ್ಟ್ ಇದೆ ಹೇಳ್ಕೊಂಡ್ಬಂದಿದ್ದೀವಿ. ಓಕೆ ಓಕೆ, ಬೇಗ ರೆಡಿ ಆಗ್ಬಿಡ್ತೀವಿ, ಟೈಮ್ ಆಗ್ಬಿಡುತ್ತೆ. ಹೊರಡೋ ಅಷ್ಟರಲ್ಲಿ ನಾನೊಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ. ಏನಪ್ಪ ಅಂತಂದರೆ ಗೋ ಕಲರ್ಸ್ದು ಲೆಗ್ಗಿನ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಈ ಗೋಲ್ಡನ್ ಕಲರ್ ಶೈನಿಂಗಲ್ಲಿ ಬರುತ್ತೆ. ಈ ಥರದ ಪ್ಯಾಟರ್ನಿಂದು ನನ್ನ ಹತ್ರ ಇರಲೇ ಇಲ್ಲ. ಒಂದು ಲೆಗ್ಗಿನ್ಸು ಇರಲಿಲ್ಲ. ಅದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂತು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಅಮೆಝಾನ್ ಸಮ್ಮರ್ ಸೇಲ್ ನಡೀತಾ ಇದೆ. ಅಂದರೆ ಮೇ 4ನೇ ತಾರೀಕಿಂದ 8ನೇ ತಾರೀಕುವರೆಗೂ ಇದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇಕಂದರೆ ಈ ಪ್ರಾಡಕ್ಟ್ಸ್ದು ಲಿಂಕ್ಸ್ ಕೊಟ್ಟಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ಒಳ್ಳೆ ಆಫರ್ಸ್ ಇದೆ, ಬೈ ಮಾಡ್ಬೋದು ಫ್ರೆಂಡ್ಸ್ ನೀವು. ಸೊ ಓಕೆ, ಇವಾಗ ಹೊರಡ್ತಾ ಇದ್ದೀವಿ ನಾವು ಕೂಡ. ಓಕೆ, ನಮ್ಮ ಜರ್ನಿ ಶುರು ಆಗ್ತಾ ಇದೆ. ನಮ್ಮ ಗೊಂಬೆ ಮರಿ ನಿಂತ್ಕೊಂಡಿದೆ ಇಲ್ಲಿ. ನಮ್ಮ ಬರ್ತಡೇ ಬೇಬಿ ಹಾಯ್ ಬರ್ತಡೇ ಬೇಬಿ. ಅಮ್ಮ ಖುಷಿಮಾ ಇಲ್ಲಿ ನೋಡ್ರಲ್ಲ ಈ ಕಡೆ ಅಮ್ಮಣಿ. ಅವರು ಫುಲ್ ಸೀರಿಯಸ್ ಆಗಿ ಆ ಕಡೆ ವಿಂಡೋ ಹತ್ರ ನಿಂತ್ಕೊಂಡು ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಓಕೆ, ಬನ್ನಿ ನಮ್ಮ ಜರ್ನಿ ಶುರು ಮಾಡೋಣ. ಏನೇ ಅಂದರೂ ನಾ 10 ಗಂಟೆಗೆ ಹೊರಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. 11 ಗಂಟೆ ಆಗೋಯ್ತು ಅಲ್ಲ, 11 ಗಂಟೆ ಇಲ್ಲ 10:15, ಸಾರಿ. ಮಕ್ಳು ಇಟ್ಕೊಂಡು ಗೊತ್ತಲ್ಲ ಒಂದು ಟೈಮಿಂಗ್ಸು. ಆ ಟೈಮಿಂಗ್ಸಿಗಿಂತ ಒಂದು ಸ್ವಲ್ಪ ಹೆಚ್ಚಿಗೆನೇ ಟೈಮ್ ಆಗೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು. ಮಕ್ಕಳು ತಿಂಡಿ ಎಲ್ಲ ಆಗೋಗಿರೋದ್ರಿಂದ ಸೊ ಇನ್ನೊಂದು ನಿಲ್ಲಿಸೋ ಥರ ಎಲ್ಲ ಏನಿಲ್ಲ. ಸ್ಟ್ರೈಟ್ ಊರಿಗೆ, ಯಾವ ಊರಿಗೆ ಮುಂದಕ್ಕೆ ತೋರಿಸ್ತೀನಿ, ನೋಡೋಣ ಬನ್ನಿ. ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ ದಿನವಿಡಿ ಕಾದು ಕುಳಿತೆ ಎದುರಿಗೆ ಬಂದಳಾಕೆ. ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಾಗಮಂಗ್ಲಕ್ಕೆ ಬರ್ತಿದ್ದೀವಿ. ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಬಂದಿದ್ದು. ಕೆಲಸ ಅಂದರೆ ಪೇಂಟ್ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ. ಇಲ್ಲಮ್ಮ ಬಮ್ಮ, ನಿನ್ನ ಬಿಟ್ಟು ಹೋಗ್ತೀನಮ್ಮ.
ಬಮ್ಮ ಮಲ್ಕೊಂಬಿಟ್ಟಿದ್ದು ಖುಷಿಮಾ ಅಲ್ಲಿ ಮಲ್ಕೊಂಡಿದ್ದಕ್ಕೆ ಇಲ್ಲೇ ಹೇಳ್ತಿದ್ದಾಳೆ. ಸೊ ಪೇಂಟೆಲ್ಲ ಇಟ್ಟಿದ್ದರಿಂದ ನಮಗೆ ಸ್ವಲ್ಪ ಹಿಂದೆಗಡೆ ಜಾಗ ಕಂಜೆಸ್ಟೆಡ್ ಆಯಿತು. ಅದರಿಂದ ಎಲ್ಲ ಏನೇನು ಬ್ಯಾಗ್ಗಳು ಲಗೇಜ್ ಇದು ಎಲ್ಲ ಇಲ್ಲ ಹಾಕ್ಕೊಂಡಿದ್ದೆ. ಇಲ್ಲಿ ಪೇಂಟ್, ಅಲ್ಲಿ ದೊಡ್ಡದು ಪೇಂಟು ಇದು ಬಾಕ್ಸ್ಗಳು. ಖುಷಿ ಇವಾಗ ಇದನ್ನೆಲ್ಲ ಎತ್ಕೊಂಡ್ಬಿಟ್ಟು ನೆಕ್ಸ್ಟು ನಮ್ಮ ಲಗೇಜ್ಗಳನ್ನೆಲ್ಲ ತೆಗೆದು ಅಲ್ಲಿ ಹಾಕಬೇಕು. ನನ್ನ ಮಗಳು ಎಲ್ಲೋದ್ರೂ ಚುಟ್ಕಿನ ಮಾತ್ರ ಬಿಡೋದಿಲ್ಲ. ಚುಟ್ಕಿ ಇಲ್ಲ ಕುಶಾಲ್ ಜೊತೆನಲ್ಲಿ ಇರಲೇಬೇಕು. ಅದಕ್ಕೆ ಚುಟ್ಕಿ ಎತ್ಕೊಂಡ್ಬಂದಿದ್ದಾನೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮಕ್ಕಳು ಬಂದು ಇಸ್ಕೊಂಡು ಹೋಗ್ತಿದ್ದಾರೆ. ಚಿಕ್ಕದು ಕೊಟ್ಟು ಕಳಿಸಿ. ಧನು ಇದು ಎತ್ಕೊಂಡು ಹೋಗ್ತಾನ ದೊಡ್ಡದು? ಹಾಂ ಎತ್ಕೊಳಕ್ಕಾಗಲ್ಲ. ಎತ್ಕೊಳ್ರ ನೋಡೋಣ. ಧನು ಎತ್ಕೊಂಡು ಹೋಗ್ತಾನೆ. ಸರಿ ಸರಿ ನಡೀರಿ ಬಮ್ಮ ಹೋಗೋಣ. ಬಮ್ಮ ಒಳಗಡೆ ಹೋಗೋಣ ಬಾ. ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ? ಒಂದು ತೊಗೊಂಡೋದ್ರೆ ಆಯಿತು. ಹಾಂ ಅಪ್ಪಂಗಂತೂ ಆಗಲ್ಲ, ನೀವೇ ತೊಗೊಂಡೋಗಿ ಇಡಬೇಕು. ಒಂದೊಂದೇ ಮಣ್ಣು ನೋಡಿಸ್ಬಿಟ್ಟಿದ್ದಾರೆ. ಕಾರ್ ಮೇಲ್ಗಡೆ ಹತ್ತಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಬಿಸಿಲು. ಹಾಂ ಯಾರಂಗೆ ಟೆಂಟ್ ಹಾಕಿರೋದು ಅಷ್ಟೊಂದು ಅಪ್ಪ? ಏನು ಪಾತ್ರೆಗಳು? ಹಾಂ ಹೆಂಗೆ ಟೆಂಟ್ ಹಾಕೋರು ನೋಡ್ರಿ ಫುಲ್ಲು. ಅಯ್ಯೋ ಕಲ್ಲರೇ ಹೊರಟೋಗಿದೆ, ಇಲ್ಲಿ ಲುಕ್ಕೇ ಹೊರಟೋಗಿದೆ ಅಪ್ಪ. ಸೊ ನೋಡಿ ಹಿಂಗಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಗೊತ್ತಿಲ್ಲದಲ್ಲೇ ಆರೆಂಜ್ ಹೊಡ್ಸ್ಬಿಟ್ಟಿದ್ದಾರೆ. ಇದೊಂದು ಮತ್ತೆ ಚೇಂಜ್ ಮಾಡಿಸ್ಬೇಕು. ಖುಷಿ ಅಮ್ಮ ಹೋಯ್ತು. ಏನಾಯ್ತು? ಸಿಲಿಂಡರ್ ಅಲ್ಲೇ ಇದೆ, ಗೇಟ್ ಹತ್ರನೇ ಇದೆ. ಸಿಲಿಂಡರ್ ಅಲ್ಲೇ ಇದೆ. ಪೇಂಟ್ ಅದೊಂದು ಚೇಂಜ್ ಮಾಡಬೇಕು. ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ? ಚೆನ್ನಾಗಿ ಕಾಣಿಸ್ತಿದೆ. ಅದು ಬಾರ್ಡರ್ ಕೊಟ್ಟರೆ ಚೆನ್ನಾಗಿದೆ. ಅದೆಲ್ಲ ಗೊತ್ತಲ್ಲ ನೋಡಿದೆಲ್ಲ ಚೆನ್ನಾಗಿ ಕಾಣಿಸುತ್ತಪ್ಪ. ಇದು ಆರೆಂಜ್ ಹೊಡ್ಸ್ಬಿಟ್ರೆ ಇದನ್ನು ಆಲ್ರೆಡಿ ಡಾರ್ಕ್ ಇದೆ. ಇಲ್ಲಿ ಆಮೇಲೆ ಡಾರ್ಕ್ ಐತೆ. ನೀವು ಮತ್ತೆ ಡಾರ್ಕ್ ಹೊಡ್ಸಿದೀರಾ. ಲೈಟ್ ಕಲರ್ ಅದು ಹೊಡಿಸ್ಬೇಕಾಗಿತ್ತು. ಇವಾಗ ರೂಮ್ ಕತ್ಲೆ ಬೆಳಕಿಲ್ಲ ಅಲ್ವಾ? ಅವಾಗ ಕತ್ಲೆ ಇರುವಾಗ ಮತ್ತೆ ಡಾರ್ಕ್ ಹೊಡಿಸ್ಬಾರ್ದು, ಲೈಟ್ ಕಲರ್ ಹೊಡಿಸ್ಬೇಕು. ಅವಾಗ ಸ್ವಲ್ಪ ಬೆಳಕು ಫೋಕಸ್ ಹೊಡಿತದೆ. ಅದು ಹೊಡಿಸ್ಬೇಕಾದ್ರೆ ಇದನ್ನ ಹಂಗೆ ಹೊಡಿಸಿದ್ವಿ ಒಂಚೂರು. ಫಸ್ಟ್ ಗಿಫ್ಟ್ ಬಂತು. ಫಸ್ಟ್ ಗಿಫ್ಟ್ ಏನ್ ಗಿಫ್ಟ್? ಚಾಕಿನಾ? ಚಾಕಿನೇನಾ? ಇದೆ ಪಾಪು ಶೂಸ್ ಇಲ್ಲೇ ಬಿಟ್ಟೋಗಿತ್ತಲ್ಲ. ಇಲ್ಲೇ ಬೇಡ, ಕೀಳ್ಬೇಡ ಬಿಡಮ್ಮ. ಇಲ್ಲ ತಿನ್ನಲ್ಲ. ಇವಾಗ ತಿನ್ನಲ್ಲ, ಊಟ ಮಾಡಿದಾಳಲ್ಲ ಅವಳು. ತಾತಂಗ್ ಗೊತ್ತೇ ಇಲ್ಲ ಬರ್ತಡೇ ಅಂತ. ಇವಾಗ ಹೊರಡ್ತೀವಿ ಕೊಡಪ್ಪ. ಬೇಕೇನು ನಿಂಗೆ? ಬೇಕಾ? ಬೇಕಪ್ಪ ನಿಂಗೆ? ಅದಕ್ಕೇನೋ ಖುಷಿ. ಅದಕ್ಕೆ ಪಪ್ಪಿ ಕೊಟ್ಬಿಟ್ಲು ತಾತಂಗೆ. ಖುಷಿಮಾ ಸರಿ ಓಕೆ ಬಾಯ್ ಮಾಡು ತಾತಾಜಿಗೆ. ಬಾಯ್ ಖುಷಿಮಾ. ಪಪ್ಪಾಜಿ ಅಂತಾಳೆ, ಅಪ್ಪಾಜಿ ಅಂತಾಳೆ.
ಬಾಮ ಅಕ್ಕ ಬಾಯ್ ಮಾಡಲ್ಲಿ ಅಲ್ಲಿ ಖುಷಿಮಾ ಅಲ್ಲಿ ಅಕ್ಕ ಎಲ್ಲಿ ಅಕ್ಕ ಹಾಯ್ ಬಾಯ್ ಬಾಯ್. ಓಕೆ, ನಮ್ಮ ಜರ್ನಿ ಮತ್ತೆ ಶುರು ಆಯಿತು ಭದ್ರಾವತಿ ಕಡೆಗೆ ಕುಸುಮ ಜೊತೆ ಬರ್ತಡೇ ದಿನ. ಇವತ್ತು ಬರೀ ಜರ್ನಿನೇ ಆಗೋಗ್ಬಿಡುತ್ತೆ. ನಾವು ಅಂದ್ಕೊಂಡಿದ್ದು ಪ್ಲ್ಯಾನು ಇನ್ನು 1 ಅವರ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ಯಾಕಮ್ಮ 1 ಅವರ್ ಜಾಸ್ತಿ ಆಗ್ತಾ ಇದೆ, ಪರವಾಗಿಲ್ಲ. ಪಿಕಪ್ ಹಿಂಗೆ ನಮ್ಮನೆಯವರು ಅದನ್ನ ಕವರ್ ಮಾಡ್ತಾರೆ ಅಂತ ನೋಡೋಣ, ಗೊತ್ತಾಗುತ್ತೆ. ಓಕೆ, ಸೊ ಬನ್ನಿ ನೆಕ್ಸ್ಟ್ ಭದ್ರಾವತಿ ಕಡೆಗೆ ಪಯಣ ಶುರು. ನನ್ನ ಮಗಳದು ಗಾನ ಶುರು ಆಗೋಗಿದೆ. ಯಾಕೋ ಟೈರ್ಡ್ ಥರ ಆಗ್ಬಿಟ್ಟವಳೆ. ಯಾಕೆ ಖುಷಿಮಾ ಮರ್ತೇ ಬಿಟ್ಟೆ ಇಲ್ಲಿ ತಿನ್ನೋದು ಇತ್ತು, ಫ್ರಿಡ್ಜ್ ಮೇಲೆ ಮರ್ತೇ ಬಿಟ್ಟೆ ತಿನ್ನೋದು. ಅಮ್ಮ ಮಜ್ಜಿಗೆ ಕೊಟ್ಬಿಟ್ರು, ಅದರಿಂದ ಮರ್ತೇ ಬಿಟ್ಟೆ. ಹಾಗೆ ಆನ್ ದ ವೇ ಹೋಗ್ತಾ ಅಳಸೆಹಣ್ಣು ನೋಡಿದ್ವಿ ಅಲ್ಲಿ. ಸೌತೆಕಾಯಿ ಕೂಡ ಬೇಕು ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಳಿದ್ವಿ. ಸೊ ಇಳಿದು ಒಂದೊಂದೇ ತೊಗೋತಿದ್ವಿ. ಸೋಮೋದಕ್ಕಿನಾಗ್ತಾಯಿದ್ರು. ಫಸ್ಟಿಗೆ ಅಳಸೆಹಣ್ಣು ಅಂತಂದೆ, ಆಮೇಲೆ ಕಡಲೆಕಾಯಿ ಅಂತ ಹೇಳಿದೆ, ಆಮೇಲೆ ಕುಂಬಳಕಾಯಿ ಅಂತ ಹೇಳಿದೆ. ಹಿಂಗೆ ಒಂದೊಂದೇ ಹೇಳ್ತಾಯಿದ್ದೆ. ನಗ್ತಾ ಒಂದೊಂದೇ ತೊಗೊಳ್ತಾಯಿದ್ರು. ಚೆನ್ನಾಗಿತ್ತು ಅಳಸೆಹಣ್ಣು. ಇಲ್ಲಿ ರೋಡ್ ಉದ್ದಕ್ಕೂ ಇಟ್ಕೊಂಡಿರ್ತಾರೆ ಒಂದು ಜಾಗದ ಹತ್ರ. ಸೊ ಇಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ತುಂಬ ಟ್ರಾಫಿಕ್ ಇತ್ತು ಅರಸೀಕೆರೆ ಹತ್ರ. ಇಲ್ಲೊಬ್ಬ ಹುಡುಗ ಹೋಗ್ತಾ ಇದ್ದಾನೆ ಒಂದು ಪಲ್ಸರ್ ಬೈಕಲ್ಲಿ. ಸಿಕ್ಕಾಬಿಟ್ಟೆ ಕ್ವಾಟ್ಲೆ ಕೊಡ್ತಾ ಇದ್ದ. ಕಿರಿಕಾಯಿತು. ಅಲ್ಲಿ ನೋಡಿ ಅವನು ಏನೇನೋ ಸಿಂಬಲ್ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ ಕೈಯಲ್ಲಿ ಬೆರಳುಗಳಲ್ಲಿ. ಅವನಿಗೆ ಸಿಕ್ಕಾಬಟ್ಟೆ ಕೋಪ ಬಂದು ಗಾಡಿ ನಿಲ್ಸೋನ್ಬಿಟ್ಟು ಕಿರಿಕ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಬಂದು ಬೈಕಿಗೆ ನಮಗೆ ಓವರ್ಟೇಕ್ ಮಾಡ್ತಾ ಇದ್ದ. ಸೊ ಆದ್ದರಿಂದ ಫ್ರೆಂಡ್ಸ್ ಜಗಳ ಆಡ್ಬಿಟ್ಟು ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟೆ. ಏನು ಗೊತ್ತಾ, ಅಲ್ಲಿ ಓವರ್ಟೇಕ್ ಮಾಡ್ತಾ ಇದ್ದಾನೆ 2 ವೀಲರ್. ಅರಸೀಕೆರೆಯಿಂದ ಈ ಎಲೆಕ್ಷನ್ ಇರೋದಕ್ಕೆ ಮೊದಲೇ ಕ್ಯಾನ್ವಸ್ ಅಂದ್ಕೊಂಡು ಸಿಕ್ಕಾಬಿಟ್ಟೆ ಟ್ರಾಫಿಕಾ. ಅದ್ರಲ್ಲಿ ಬೇರೆ ಇವನು ಓವರ್ಟೇಕ್ ಮಾಡ್ಕೊಂಡು ನಮಗೆ ಓವರ್ಟೇಕ್ ಮಾಡಿಕೊಂಡು ಮುಂದೆ ಬಂದು ನಿಂತ್ಕೊಂಡು ಏನು ಮಾಡ್ತಾನೆ, ಬೆರಳುಗಳೆಲ್ಲ ತೋರಿಸ್ಕೊಂಡು ಕೆಟ್ಟ ವರ್ಡ್ ಎಲ್ಲ ಬಳಸ್ತಾನೆ. ಸೊ ನನಗೂ 1 ಸರಿ ಚಂದ 2 ಸರಿ ಚಂದ ಪದೇ ಮಾಡ್ತಾನೆ ಇದ್ದ. ಅದಕ್ಕೆ ಕೋಪ ನತ್ತಿಗೇರ್ತು. ನಿಲ್ಸೋ ಅಂತ ಹೇಳ್ಬಿಟ್ಟು ಹೊಡೆದ್ಬಿಡೋಣ ಅನ್ನಷ್ಟು ಹೋಗಿ ಚೆನ್ನಾಗಿ ಆವಾಜ್ ಆಗ್ತೆ. ಅಷ್ಟೊಕ್ಕೆ ಇನ್ನೊಂದು 2 ಬಂದವರು ಬಿಟ್ಬಿಡಿ ಮೇಡಮ್, ಅವೆಲ್ಲ ಏನೋ ಡ್ರಿಂಕ್ಸ್ ಮಾಡಿದ್ದಾನೆ ಅಂತ ಅನ್ಸುತ್ತೆ, ಅದಕ್ಕೆ ಹಂಗೆ ಆಡ್ತಾ ಇದ್ದಾನೆ ಅಂತೆಲ್ಲ ಹೇಳಿದ್ರು. ಕುಡಿದ್ಬಿಟ್ಟವನೇ ಅನ್ಸುತ್ತೆ ಅಂತ. ನನಗೆ ಎಷ್ಟು ಕೋಪ ಬಂದಿದ್ದು ಗೊತ್ತಾ. ಅಲ್ಲಿಂದ ಅರಸೀಕೆರೆಯಿಂದ ನಿಮಗೆ ಕ್ವಾಟ್ಲೆ ಕೊಡ್ಕೊಂಡು ಬರ್ತಾನೆ ಇದ್ದ. ಸೊ ಇದೊಂದು ಯಾಕೋ ಇವತ್ತು ಟೈಮು ಜಾಸ್ತಿ ಆಗೋಯ್ತದೆ ಅಂತ ಅನ್ಸುತ್ತೆ. ನಮ್ಮ ಮನೆಗೂ ಅಷ್ಟು ಕತ್ಲೆ ಆಗೋಯ್ತದೆ ಅನ್ಸ್ತದೆ. ನನ್ನ ಮಗಳು ನಾವು ಅಲ್ಲಿ ಹೋಗಿ ಯಾವಾಗ ಆಗ್ತಿದ್ದು ಪಾಪ ಎದ್ಬಿಟ್ಟು ಅಳ್ತೈತೆ. ನನಗೆ ಕೇಳಿಸೇ ಇಲ್ಲ ಅಲ್ಲ ಹೈವೇನಲ್ಲಿ ಬೇರೆ. ಅದು ಅವ್ನ ಗಾಡಿದು ಇದು ತಗೋಬೇಕು, ಫೋಟೋ ತಗೋಬೇಕು ಅಂತ ಹೋಗ್ಬಿಟ್ಟು ಇದು ಮಾಡಿದ್ದು. ಇವಾಗ ಇಲ್ಲಿ ಬಂದ್ರೆ ಕಡೂರ್ ಹತ್ರ ಬಂದ್ರೆ ಅವರು ಯಾವ್ದೋ ಬೇರೆ ರೂಟ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಏನೋ ಮೋಸ್ಟ್ಲಿ ಕಡೂರಲ್ಲಿ ಕ್ಯಾನ್ವಾಸ್ ನಡೀತಿರ್ಬೇಕು ಅಂತ ಅನ್ಸುತ್ತೆ ಸಿಟಿನಲ್ಲಿ. ಅದಕ್ಕೋಸ್ಕರ ಇವಾಗ ಯಾವ್ದೋ ಊರೆಲ್ಲ ಸುತ್ತಾಡ್ಕೊಂಡು ಯಪ್ಪ ಗಲ್ಲಿನೆಲ್ಲ ಕಳಿಸ್ತಾ ಇಲ್ಲಿ ಎಲ್ಲೋ ಗಲ್ಲಿ ರೋಡು ಕೂಡ ಚೆನ್ನಾಗಿಲ್ಲ ಅಂತ ಕಡೆ ಬಿಟ್ಟವ್ರೆ. ಇವಾಗ ಇದನ್ನ ಊರೆಲ್ಲ ಸುತ್ಕೊಂಡು ನಾವು ಇವಾಗ ಹೋಗ್ಬೇಕು. ಅಲ್ಲಿ ನವಿಲೈತೆ, ವಾವ್, ರೆಕ್ಕೆಯಲ್ಲಿ ಚೆನ್ನಾಗೈತೆ. ಗಣ್ಣವಿಲು ಅಲ್ಲೈತೆ. ಇವಾಗ ಮನೆಗೆ ಹೋಗೋಷ್ಟು ಕತ್ಲೆ ಆಗ್ಬೋದೇ ನೋಡೋಣ. ಆದಷ್ಟು ಬೆಳಕಿದ್ದಂಗೆ ಮನೆ ಸೇರ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಒಟ್ನಲ್ಲಿ ಏನಂದ್ರೆ ಈ ಕಡೆ ಕಳಿಸ್ಲಾಗಿ ಯಾವ್ದೋ ಒಂದು ಊರ್ನ ನಾವು ಬಂದು ನೋಡೋ ತರ ಆಯ್ತು ಅಷ್ಟೇನೇನೆ. ಈ ಕಡೆ ಅಂತೂ ಬರ್ತಾ ಇರ್ಲಿಲ್ಲ ನಾವು. ದೊಂಬ್ರಳ್ಳಿ ಕಡೂರ್ ಹತ್ರ ಬರೋ ದೊಂಬ್ರಳ್ಳಿ ಸುತ್ತಾಡ್ಕೊಂಡು ಹೋಗ್ತಾ ಇದೀವಿ. ನನ್ನ ಮಗಳಂತೂ ಕಾರಲ್ಲಿ ಐಟಮ್ಸ್ ಎಲ್ಲ ಕಿತ್ತಾಕಿ ನಾನು ಈ ಬ್ಯಾಗ್ ತೆಗ್ದು ಡಿಕ್ಕಿಗೆ ಹಾಕಿಸ್ಲಿಲ್ಲ. ಯಾಕೆ ಅಂತಂದ್ರೆ ಅವಳು ಏನಾದ್ರು ಮಲಗಿರುವಾಗ ಸ್ವಲ್ಪ ಏನಾದ್ರು ಗಾಡಿ ಬ್ರೇಕ್ ಹಾಕುವಾಗ ಏನಾದ್ರು ಬೀಳಲ್ಲ, ಚಾನ್ಸ್ ಇಲ್ಲ ಅಂದ್ಬಿಟ್ಟು ಹಂಗೇನೆ ಇಲ್ಲೇ ಇರ್ಸಿಸ್ಬಿಟ್ಟೆ. ಇದ್ದು ದಾಡ್ತಾಳೆ ನನ್ನ ಮಗಳು. ಓಹೋ, ಇಲ್ಲಿ ನೋಡಿ, ಇಲ್ಲಿ ಲೈನಾಗಿ ನಿಂತಿದ್ದಾರೆ ಅಲ್ಲಿ. ಅಷ್ಟೇ, ಇವತ್ತು ಮನೆಗೆ ಹೋಗೋದು ಕತ್ಲೇನೆ. ಫೈನಲ್ ಕಾಣಿಸ್ತಿಲ್ಲ. ಫೈನಲ್ ಇನ್ನೇನು ಇಲ್ಲ, ಅಷ್ಟು ಇದಕ್ಕೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ.
ಓಕೆ, ಸೀನ್ರಿ ಸಕ್ಕತ್ತಾಗಿದೆ. ನಾವು ಇನ್ನೇನು ರೀಚ್ ಆದ್ವಿ. ಇನ್ನೊಂದು 5 ನಿಮಿಷದಲ್ಲಿ ಮನೇನ ತಲುಪ್ತೀವಿ. ನಮ್ಮ ಖುಷಿ ಮಲಗಿದ್ದು ಎದ್ದಿದ್ದಾಳೆ. ಟೈಮ್ ಬಂದು ಇವಾಗ 6:45. ನನ್ನ ಮಗ ಅಂತೂ ಒಂದು 50 ಸರಿ ಫೋನ್ ಮಾಡ್ಬಿಟ್ಟ. ಅಮ್ಮ ಎಲ್ಲಿದ್ದೀರಮ್ಮ, ಎಷ್ಟೊತ್ತಿಗೆ ಬರ್ತೀನಿ, ಹಿಂಗೆ ಲೆಫ್ಟು, ಎಷ್ಟೊತ್ತಿಗೆ ಬರ್ತೀರಮ್ಮ, ಹೆಂಗೆ ಬರ್ತೀರಮ್ಮ, ಏನು ಮಾಡ್ತೀರಮ್ಮ ಅಂತ. ಸೊ ಬಂದ್ವಿ ಕಣೋ, ಇಲ್ಲಿದ್ದೀವಿ ಕಣೋ, ಅಲ್ಲಿದ್ದೀವಿ ಕಣೋ ಅಂತ ಹೇಳ್ಬಿಟ್ಟು ಏನು ಆಲ್ಮೋಸ್ಟ್ ಆಯಿತು. ಇನ್ನೊಂದು 5 ನಿಮಿಷದಲ್ಲಿ ಊರಲ್ಲಿರ್ತೀವಿ. ಮತ್ತು ಅಮ್ಮನ ಕರ್ಕೊಂಡು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡಬೇಕು. ಯಾಕೆಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ ಅಲ್ಲ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೊರಡದೆ. ಆ್ಯಂಡ್ ಅಮ್ಮ ಮನೆ ರಿಪೇರಿ ಎಷ್ಟಾಗಿದೆ ಏನು ಎತ್ತಂತೆಲ್ಲ ನೋಡಬೇಕು, ಅದಕ್ಕೋಸ್ಕರ. ಬರ್ತಿದ್ದಂಗೆ ತಂಗಿನ ಎತ್ಕೊಂಡಿದ್ದಾನೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಫುಲ್ ಖುಷಿನೋ ಖುಷಿ ಮಾಗೆ. ಟೀ ಹಾಂ ಕೊಡ್ತಿ, ಅಲ್ಲೇ ಕೊಡ್ರಿ ಸಾಕ್ಷಿ. ಯಾಕೆ ಗೊತ್ತಾ ಹೈಟ್ ಮಾಡಿದ್ದು? ಹಾ, ಸ್ವಲ್ಪ ಲುಕ್ಕಾಗಿ ಕಾಣಿಸ್ಲಿ ಮನೆ. ಅವ್ರು ನೋಡಿ ಪಕ್ಕದ ಮನೆ ಅವ್ರದ್ದು ಅಷ್ಟೇ ಇರೋದು ಹೈಟು. ಅದೇ ಸೇಮ್ ಹೈಟಿಗೆ ಬರಲಿ, ಮತ್ತೆ ಇಲ್ಲಿ ದಿಂಡೆಲ್ಲ ನೀಟಾಗಿ ಕೂತ್ಕೊಳ್ಳಿ ಅಂತ ಹೈಟ್ ಮಾಡಿಸಿದ್ದು. ಹಾ, ಬನ್ನಿ ಹೋಗಿ ನೋಡೋಣ, ಬನ್ನಿ. ಹಾಂ, ಫೋನ್ ಮಾಡಿದೆ. ಚೆನ್ನಾಗಿದೆ ಕಿಟಕಿ. ಹಾಂ ಹಾಂ ಕೊಟ್ಟಿದ್ದಾರೆ ಕಿಟಕಿ. ಇದು ಕೊಡ್ಕೆಲಿ ಇಟ್ಟಿದ್ದೀನಿ. ಇದು ಕ್ಲ್ಯಾಂಪ್ ಹಾಕ್ಸ್ಬೇಕು ಇದಕ್ಕಷ್ಟೇ. ಹೊಡಿತಾರೆ, ನಾಳೆಲ್ಲ ಹೊಡಿತಾರೆ. ಆ ಕಡೆಯಿಂದ ಸೀಲ್ ಬಿಟ್ಟಿದೆಯಲ್ಲ ಗೋಡೆ, ಅದನ್ನೆಲ್ಲ ಚಿಪ್ಪಿಂಗ್ ಮಾಡ್ಕೊಂಡು ಅದನ್ನು ಗಿಲೋ ಮಾಡ್ಕೊಂಡು ಈ ಗೋಡೆ ಹೊಡ್ಕೊಂಡು ಇದನ್ನು ಪಾಲಿಷ್ ಮಾಡಿ ಎಲ್ಲ ಮಾಡ್ಬೇಕು. ಇನ್ನು ತುಂಬ ಕೆಲಸ ಇದೆ. ಇನ್ನು ನನ್ನ ಪ್ರಕಾರ ಕಾಲು ಭಾಗ ಅಷ್ಟೇ ಮುಗ್ದಿರೋದು ಮನೆ. ಹಾಂ ಹಾಂ, ಎಸ್ ಕಾಲೇಜ್ ಸ್ಟಾರ್ಟ್ ಆಗೋದು ಇನ್ನು ಲೇಟ್ ಅಲ್ಲ, ಜೂನ್ 1 ಅಂತೆ. ಯಾರು ಹೇಳಿದ್ದು? ಪಪ್ಪ. ಏನಕ್ಕೆ? ಮೇಲ್ ಬಂದಿದೆಯಂತೆ, ಜೂನ್ 1 ಅಂತೆ. ಹೌದಾ? ನಿಜವಾಗ್ಲಾ? ಬೆಳಗ್ಗೆ ನೋಡೋಣ. ನಿಜ, ಪಪ್ಪ ಹೇಳಿದ್ದು. ಬೆಳಗ್ಗೆ ನೋಡೋಣ, ಕಥೆ ಏನು ಗೊತ್ತಾಗಲ್ಲ. ಓಕೆ, ಆಗ್ತಾ ಇದೀವಿ ಒಬ್ರಿಗೊಬ್ರೆ. ನನ್ನ ತಮ್ಮ ಇನ್ನು ಪೂಜೆಗೆ ರೆಡಿ ಮಾಡ್ತಾ ಇದ್ದಾನೆ. ಶುಕ್ರವಾರ ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದಂತೆ. ಮಾಡಿ ಇವಾಗ ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನಾವಿವಾಗ ಒಬ್ರೊಬ್ರೆ ಫ್ರೆಶ್ ಆಗ್ತಾ ಇದ್ವಿ. ಜೊತೆಗೆ ಬೋನಂಗೆ ಇದು ಎಲ್ಲ CSD ತಗೊಂಡಿದ್ದು, ಆರ್ಮಿ ಕ್ಯಾಂಟೀನಲ್ಲಿ ತಗೊಂಡಿದ್ದು ರೇಷನ್ ಅಲ್ಲ, ಅದು ಒಂದಷ್ಟು CSD ಐಟಮ್ಸು, ಮನೆಗೆ ಯೂಸ್ಫುಲ್ ಆಗೋ ಐಟಮ್ಸು ತಂದಿದ್ದೀವಿ. ಬಿಸ್ಕೆಟು ತಿನ್ನಂತವೇ, ಬರೀ ಬಿಸ್ಕೆಟು, ಕೆಲಾಕ್ಸು, ಈ ಥರನೇ. ಮ್ಯಾಗಿ ಇದೇ ಐತೆ. ಎಲ್ಲಿ ಖುಷಿ ಬೋನ ಕರ್ಕೊಂಡೋದ. ನನ್ನ ತಮ್ಮ ಇಲ್ಲಿ ನಮ್ಮ ಆಂಟಿ ಚಿಕ್ಕನಿಗೆ ಇಬ್ರಿಗೂ ಮಲ್ಲಿಗೆ ಹೂವಿನ ಹಾಕಿ ಎಲ್ಲೋ ಪೂಜೆ ಮಾಡಿದ್ದಾನೆ. ಇವತ್ತು ಮೊಮ್ಮಗಳು ಬರ್ತಡೆ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾನೆ. ಎಲ್ಲ ಫುಲ್ ಮನೆ ನಾವು ಬರ್ತೀವಿ ಅಂತ ಡೀಪ್ ಕ್ಲೀನಿಂಗ್, ಫುಲ್ಲು ನೀಟಾಗಿ ಎಲ್ಲ ಮನೆ ಅಚ್ಚುಕಟ್ಟಾಗಿ ಮಾಡಿಟ್ಟಿದ್ದಾನೆ ನಮ್ಮ ತಮ್ಮ. ನಮ್ಮ ಆಂಟಿ ಹೆಂಗೆ ಇಟ್ಕೊಂತಿತ್ತು ಮನೆ, ಅದ್ರಿಂದ ಸೂಪರಾಗಿ ಇಟ್ಕೊಂಡಿದ್ದಾನೆ ನಮ್ಮ ತಮ್ಮ. ಅದೇ ಸೂಪರಾಗಂತೆ. ಗಂಡು ಮಕ್ಕಳು ಅಂತಂದರೆ ಸಮಯಕ್ಕೆ ನೀಟಾಗಿ ಇಟ್ಕೊಳ್ಳಲ್ಲ, ಮನೆ ಹೆಂಗೆ ಹತ್ರಲ್ಲ, ಹೆಂಗೆಲ್ಲ ಏನಿಲ್ಲ. ಒಂದು ವಿಷಯ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೊತಾನೆ ನಾನು. ಐ ನೋಡೇ ಇಲ್ಲ ನಾನಿದ್ನ. ಚಿಲಿ ಕಟ್ ಹಾಕ್ಸ್ಬೋದಾಗಿತ್ತಲ್ಲ. ಇದು ಯಾರು ಮಾಡ್ಸಿದ್ದು? ಇದು ಕಟ್ ಹಾಕ್ಸ್ಬೋದಾಗಿತ್ತು. ಈ ತರ ಅಲ್ಲ ನಾನು ಹೇಳಿದ್ದು. ಈ ತರ ನಾವು ಸರ್ ಚೆನ್ನಾಗಿದೆ. ಎಲ್ಲ ಕಡೆ ಚೆನ್ನಾಗಿದೆ. ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಹೌದು, ಸಖತ್ತಾಗಿದೆ. ಈಗ ಅದೇನೋ ಅದೇ ಲಾಸ್ಟ್ ಆಗೋಯ್ತೋ ಏನೋ. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಮಡ್ಲಕ್ಕಿ ಕೊಡಬೇಕು ದೇವಸ್ಥಾನಕ್ಕೆ. ಆದ್ರಿಂದ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಸೀರೆ ಅಲ್ಲಿ ಬೆಂಗಳೂರಿಂದನೇ ತಂದಿದೆ. ಇವಾಗ ನನ್ನ ತಮ್ಮ ಇಲ್ಲಿ ಸ್ವಲ್ಪ ಎಲೆ ನನ್ನ ಕಡೆ ಹೂವಿನಾರ ಇಲ್ಲಿದ್ದೀನಿ. ಹೂವಿನಾರ
ಇದೆ. ಇದೆಲ್ಲ ರೆಡಿ ಮಾಡ್ಕೊಂಡು ಹೊರಡೋದು. ಆಯ್ತಾ ಸೊ ನಿಮ್ಮದು? ನೀನು ಅಲ್ಲಿ ಟೈಮ್ ಕ್ಲೋಸ್ ಮಾಡಿರ್ತಾರೆ. ಪಿಕ್ನಿಕ್ ಉಟ್ಕೊಳ್ಳಿ, ಹೂ ಮುಡ್ಕೋಬೇಕಂತೆ. ಇಟ್ಕೊಳ್ಳೋಣ. ಓಕೆ, ನನ್ನ ಮಗಳು ರೆಡಿ ಆಗಿದ್ದಾಯ್ತು. ಈ ಡ್ರೆಸ್ ಹಾಕ್ತಿದ್ದೀವಿ ಇವಾಗ. ಸೊ ಫಸ್ಟು ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರಂತೆ ಬಾಗಿಲು. ಅದರಿಂದ ಇವಾಗ ಹೋಗಿ ಫಸ್ಟು ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಓಡ್ ಬಂದ್ಬಿಡ್ತೀವಿ. ಆಮೇಲೆ ಮತ್ತೆ ಬ್ಲಾಕ್ ಮಾಡ್ತೀವಿ ಈ ಮನೇಲಿ. ಓಕೆನಾ? ಏನಪ್ಪ ಮಮ್ಮ ಜೊತೆ ನಡಿ ಟೈಮ್ ಆಯ್ತಂತೆ. ಹಲೋ. ಹಾಂ ಬಂದೆ. 5 ನಿಮಿಷ ಅಲ್ಲಿ ಇರ್ತೀನಿ. ಇಲ್ಲಿ ನಡಿ, ಏನಾಗಲ್ಲ. ಕೊಡ್ಬೇಕು ಅಂತ ಹೇಳು. ಅಂಕಲ್ ಬೆಂಗಳೂರಿಂದ ಬಂದಿರೋ ಹಿಂದೆ ಬತ್ತಿ ಇಲ್ಲೇ ಬರ್ತೀನಿ. ನಾನು ಓಕೆ ಟೇಕ್. ಬಾ ಬೋನ ಹೆಂಗ್ ಹೋಗ್ಬೇಕು ಹೇಳಿ? ಈಗ ಸ್ಟ್ರೈಟ್ ಹೋಗಿ ಶೆಡ್ ಅಲ್ಲಿ. ಆ್ಯಕ್ಚುಲಿ ಇಲ್ಲಿ 8 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ದೇವಸ್ಥಾನದ ಬಾಗಿಲು. ಆದರೆ ನಾವು ಬರಬೇಕಾಗಿತ್ತಲ್ವ, ಲೇಟ್ ಆಗಿಬಿಡ್ತು. ಖುಷಿಮಾಗ ಸ್ವಲ್ಪ ಸ್ನಾನ ಮಾಡಿಸಿ ನಾವು ರೆಡಿಯಾಗಿ ಡ್ರೆಸ್ ಚೇಂಜ್ ಎಷ್ಟು ಗೊತ್ತಾಗಿದ್ದೀನಿ, ಒಂದು 5 to 10 ಮಿನಿಟ್ಸಲ್ಲಿ ಆಂಟಿ ಮನೆಗೆ ಬಂದು ಬೇಗ ಬಂದಿದ್ದು ನಾವು ಇಲ್ಲಿಗೆ. ಆಮೇಲೆ ಬೆಂಗಳೂರಿಂದ ಬಂದಿರೋದು ಅಂದ ತಕ್ಷಣವೇ ಅವರು ಸರಿ ಆಯಿತು ಬರೋಕ್ಕೆ ಇಲ್ಲಿ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಲೇಟ್ ಆದರೂ ಸರಿನೇ, ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ವಲ್ಲ. ಆಮೇಲೆ ವೆಯ್ಟ್ ಮಾಡಿದ್ರು ಅವರು. ಸೊ ಅದಾದಮೇಲೆ ಬಂದುಬಿಟ್ಟು ನೆಕ್ಸ್ಟು ನಮಸ್ಕಾರ ಮಾಡಿ ದೇವ್ರಿಗೆ ಮಡ್ಲಕ್ಕೆಲ್ಲ ಕೊಟ್ಟು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲಿಲ್ಲ ನಾನು. ಸೊ ಇದಾದಮೇಲೂ ಕೂಡ ಏನಾಯಿತು ಮನೆಯಲ್ಲಿ ಏನು ಎತ್ತ ಅನ್ನೋದು ನೆಕ್ಸ್ಟು ವ್ಲಾಗ್ನು ಕೂಡ ನಾನು ಕಂಟಿನ್ಯೂ ಮಾಡೋಕ್ಕಲ್ಲ. ನನಗೆ ಒಂಥರ ಈ ಗಾಬರಿನಲ್ಲಿ ಅಲ್ಲಿಂದ ಬಂದಿದ್ದೆಲ್ಲ ಒಂಥರ ಗಾಬರಿ ಥರ ಇವತ್ತಿನ ದಿನ ಎಲ್ಲ ಒಂಥರ ಅನ್ನಿಸ್ತಿತ್ತು. ಸೊ ಇದಾದಮೇಲೆ ನೆಕ್ಸ್ಟು ಸಿಂಪಲ್ಲಾಗಿ ಏನು ಮಾಡಿದ್ವಿ ಮನೆಯಲ್ಲಿ, ಇವಾಗ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು, ಯಾವ ರೀತಿ ಮಾಡಿದ್ವಿ ಏನು ಎತ್ತ ಅನ್ನೋದನ್ನ ರಕ್ಷಿ ಆ್ಯಂಡ್ ಖುಷಿ ವ್ಲಾಗ್ಸಲ್ಲಿ ನೋಡ್ಬೋದು. ಯಾಕಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಕಂಟಿನ್ಯೂ ಮಾಡೋಕ್ಕೆ. ಖುಷಿಮ ಸ್ವಲ್ಪ ಅಳ್ತಾಯಿದ್ಲು, ಅದಕ್ಕೋಸ್ಕರ. ಸೊ ರಕ್ಷಿತ್ ಅವ್ನು ಮಾಡ್ಕೊಂಡಿದ್ದಾನೆ. ರಕ್ಷಿ ಆ್ಯಂಡ್ ಖುಷಿ ವ್ಲಾಗ್ಸಲ್ಲಿ ಖುಷಿಮ ಬರ್ತಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೀವು ಅವನು ವೀಡಿಯೋದಲ್ಲಿ ನೋಡ್ಬೋದು, ರಕ್ಷಿ ಆ್ಯಂಡ್ ಖುಷಿ ವ್ಲಾಗ್ಸಲ್ಲಿ ನೋಡ್ಬೋದು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಖುಷಿಮ ಹೇಗೆ ಕಾಣಿಸ್ತಾ ಇದ್ದಾಳೆ? ಸೊ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಣ್ಣ ತಂಗಿ ಇಬ್ಬರು ತುಂಬಾ ಮಿಸ್ ಮಾಡ್ಕೊತಾಯಿದ್ರು ಒಬ್ರಿಗೊಬ್ರು. ಫುಲ್ ಇವಾಗ ಅವ್ನು ಬಿಟ್ಟು ಇವಳು ಇರ್ತಾರಲ್ಲ, ಇವ್ರು ಬಿಟ್ಟು ಇವಳು ಇರ್ತೀಯಲ್ಲ. ಸೊ ಜೊತೆಯಾಗಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ. ಟೈಮ್ ಬಂದು 11:15, ಆಲ್ಮೋಸ್ಟ್ 12 ಗಂಟೆ ಮಲ್ಕೊಂಡ್ವಿ ಎಲ್ಲರೂ.